ಉಳಿದಿರೋ ಚಪಾತಿಯಿಂದ ಹೇಗೆ ಸ್ನ್ಯಾಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೀರಿಗೆ, ಸೋಂಪಿನ ಕಾಳು ಮತ್ತು ಕರ್ಬೇವಿನ ಸೊಪ್ಪು, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪಿನ ಪುಡಿ, ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ನೀರು ಹಾಕಿ ಅದಕ್ಕೆ ಕಲಸಿಟ್ಕೊಳ್ಳಿ. ಉಳಿದಿರೋ ಚಪಾತಿ ಮೇಲೆ ಅದನ್ನು ಇದು ಮಾಡಿ ಪೇಸ್ಟ್ ಮಾಡಿ ಒಂದ್ರ ಮೇಲೆ ಹಾಕಿ ಪೇಸ್ಟ್ ಮಾಡಿ ಇಡಿ. ಅದನ್ನು ಬೇಯಿಸಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದನ್ನು ಪೀಸಸ್ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಇದು ಮಾಡಿ. ಮತ್ತು ಅದನ್ನು ಎಣ್ಣೆಯಲ್ಲಿ ಕರೀರಿ. ವಾವ್, ಸೂಪರ್.